ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಲಿಪಿ ಬರ್ಡೇಗೆ ನಾನು ಯಾವ ಥರ ಸೆಲೆಬ್ರೇಟ್ ಮಾಡಿದೆ ಆ್ಯಂಡ್ ಸರ್ಪ್ರೈಸ್ ಕೊಟ್ಟೆ ಅಂತ ಹೇಳಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದು ಲಿಪಿ ಸ್ಕೂಲಿಗೆ ಹೊಡೋಕ್ಕಿಂತ ಮುಂಚೆ ಪ್ರತಿದಿನ ಪಾಪುನ ಎತ್ಕೊಂಡು ಮುತ್ಕೊಟ್ಟೆ ಹೋಗ್ತಾಳೆ. ಅವಳು ಮಲಗಿದ್ರು ಕೂಡ ಬಿಡಲ್ಲ, ಅಮ್ಮ ಎತ್ತಿ ಕೂರಿಸಿ ಅಂತ ಹೇಳಿ ಹಿಂಸೆ ಕೊಡ್ತಾಳೆ. ಬೆಳಗ್ಗೆ ಎದ್ದು ಅವಳಿಗೆ ಅಮ್ಮ ಎಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿದರು. ಆ್ಯಂಡ್ ಮೋಹನ್ ಕೂಡ ಸ್ಯಾಟರ್ಡೆ ಆಗಿರೋದ್ರಿಂದ ಪ್ರತಿ ಸ್ಯಾಟರ್ಡೆ ಅವರು ದೇವಸ್ಥಾನಕ್ಕೆ ಹೋಗದೆ ತಿಂಡಿ ತಿನ್ನಲ್ಲ, ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾರೆ. ಹಾಗಾಗಿ ಇಬ್ಬರು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟರು. ನಾನು ಏನು ಜಾಸ್ತಿ ರೆಡಿ ಮಾಡೋಕ್ಕೆ ಹೋಗಲಿಲ್ಲ. ಅವಳಿಗೆ ಕೂದಲು ಕೂಡ ಡ್ರೈ ಆಗಿರಲಿಲ್ಲ. ಹಾಗಾಗಿ ಮಗಳೇ ಸ್ವಲ್ಪ ರೆಡಿ ಮಾಡ್ತೀನಿ ಅಂತ ಹೇಳಿದೆ. ಆದರೂ ಅವಳಿಗೆ ಪಾಪನ ಕಿತಾಪತಿ ಮಾಡೋದು, ಮುಟ್ಟೋದು ಅದೇ ಅವಳಿಗೆ ಒಂದು ಹಿಂಸೆ ಪ್ರತಿದಿನ. ಎರಡನೇ ಮಗು ಆಗಿರೋರಿಗೆ ಗೊತ್ತಿರುತ್ತೆ ಆ್ಯಕ್ಚುಲಿ ಬಾಣಂತನ ಹೆಂಗೆ ಆಗ್ತಿರುತ್ತೆ ಅಂತ ಹೇಳಿಬಿಟ್ಟು. ನಾನು ಆರಾಮಾಗಿ ರೆಸ್ಟ್ ಮಾಡ್ತಿರ್ತೀನಿ, ಆದ್ರೂ ಲಿಪಿ ಒಂದೊಂದ್ಸತಿ ಏನಾದರೂ ಕೇಳಕ್ಕೆ ಬರ್ತಾಳೆ. ಮತ್ತು ಅವಳ ಮೇಲೂ ಕಾನ್ಸಂಟ್ರೇಟ್ ಮಾಡಬೇಕು, ಓದಿಸ್ಬೇಕು. ಮತ್ತು ಹೇರ್ ಸ್ಟೈಲ್ ಮಾಡ್ಕೊಡಮ್ಮ ಅಂತಾಳೆ. ನಮ್ಮಮ್ಮ ಬಾಚಿದ್ರೆ ಒಪ್ಪಲ್ಲ. ಹೀಗೆ ಇದೇ ಥರ ನನ್ನ ರುಟೀನ್ ನಡೀತಾ ಇರುತ್ತೆ. ಬಟ್ ಮೊದಲೆಲ್ಲ ವೀಡಿಯೋಸ್ ಮಾಡ್ಕೊಳ್ತಾ ಇದ್ದೆ. ಬಟ್ ಈಗ ಪಾಪುನೂ ಅಳ್ತಿರ್ತಾಳೆ ಅಲ್ವಾ, ಅಮ್ಮನೂ ಮೇಲಿರ್ತಾರೆ, ಪಾಪು ನೋಡ್ಕೊಬೇಕು. ಹಾಗಾಗಿ ಸ್ವಲ್ಪ ವೀಡಿಯೋಸ್ನ ಗ್ರ್ಯಾಜುವಲಿ ಕಡಿಮೆ ಮಾಡ್ತಾ ಹೋಗ್ತಾ ಇದ್ದೀನಿ. ಬಟ್ ಶಾರ್ಟ್ಸ್ ಶೂಟ್ ಮಾಡ್ಕೊಳ್ಳೋದು ತುಂಬ ಈಸಿ. ಹಂಗಾಗಿ ಶಾರ್ಟ್ನ ಶೂಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಲಿಪಿನ ಕೂಡ ಮೋಹನ್ ಕರ್ಕೊಂಡು ಹೊರಟ್ರು. ಸ್ಕೂಲಿಗೆ ಸ್ವೀಟ್ಸ್ ಎಲ್ಲ ಕೊಡಿಸಿ ಸ್ಕೂಲಿಗೆ ಬಿಟ್ಟರು. ಆ್ಯಕ್ಚುಲಿ ಲಿಪಿ ಬರ್ಡೇ ಅವಳಿಗೆ ಸರ್ಪ್ರೈಸ್ ಆಗಿ ಬಿನ್ ಸಿಟಿ ಅಂತ ಇದೆ ಹಾಸನಲ್ಲಿ, ಅಲ್ಲಿ ಡೆಕೋರೇಷನ್ ಎಲ್ಲ ಮಾಡಿಸಿದ್ದೀನಿ. ಪಾಪು ಚಿಕ್ಕವಳಿರೋದ್ರಿಂದ ಮನೇಲಿ ಏನೂ ಆರ್ಗನೈಸ್ ಮಾಡೋಕ್ಕಾಗಲ್ಲ. ಲಿಪಿಗೆ ಬೇಜಾರಾಗಬಾರ್ದು ಅಂತ ಹೇಳಿ ಕಷ್ಟಪಟ್ಟು ಒಂದು ಫೋಟೋಶೂಟು ಮಾಡಿಸಿದ್ದೆ. ಹಾಗಾಗಿ ಇವಾಗ 5:30 ಹಂಗೆ ಹೋಗಿ ಅವಳಿಗೆ ಒಂದು ಕೇಕ್ ಕಟ್ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ದೀನಿ. ಇವಾಗ ಫೀಡಿಂಗ್ ಮದರ್ ಆಗಿರೋದ್ರಿಂದ ಈ ಥರದ್ದು ಒಂದು ಡ್ರೆಸ್ನ ಆರ್ಡರ್ ಮಾಡ್ಕೊಂಡಿದ್ದೆ ನಾನು. ಹಾಗಾಗಿ ಇದನ್ನು ಹಾಕ್ಕೊಂಡು ಕ್ವಿಕ್ಕಾಗಿ ರೆಡಿ ಆಗ್ತೀನಿ. ಆ್ಯಕ್ಚುಲಿ ಲಿಪಿ ನಮ್ಮ ಅಕ್ಕನ ಮನೆಗೆ ಹೋಗಿದ್ದಾಳೆ. ಅವಳು ಬರೋಷ್ಟೊತ್ತಿಗೆ ನಾನು ರೆಡಿ ಆದರೆ ಅವಳನ್ನು ಬಂದ ತಕ್ಷಣ ರೆಡಿ ಮಾಡ್ಬೋದು ಅಂತ ಹೇಳಿಬಿಟ್ಟು. ಸೊ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಸಿಂಪಲ್ಲಾಗಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಒಂದು ಚಿಕ್ಕ ವೀಡಿಯೋನ ತೋರಿಸ್ತೀನಿ ಅಷ್ಟೇ. ಪಾಪು ಎತ್ಕೊಂಡು ಅಮ್ಮ ಇದ್ದಾರೆ. ಪಾಪುಗೂ ಇನ್ನೂ ಏನೂ ರೆಡಿ ಮಾಡಿಲ್ಲ. ಅವಳು ಒಂದೊಂದ್ಸತಿ ಫೀಡ್ ಮಾಡಿ ಎಷ್ಟೊತ್ತಾದ್ರೂ ಬರ್ಕ್ ಮಾಡಿದ್ರು ಒಂದೊಂದ್ಸತಿ ವಾಮಿಟ್ ಮಾಡಿಬಿಡ್ತಾಳ. ಹಾಗಾಗಿ ಲಾಸ್ಟಿಗೆ ಬಟ್ಟೆ ಹಾಕೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಸೊ ಕ್ವಿಕ್ಕಾಗಿ ರೆಡಿ ಆಗೋಣ. ಪಾಪು ಇರೋದ್ರಿಂದ ಏನಾರು ಇದು ಬಳೆ ಹಾಕೊಂಡ್ಲಾ ಬೇಡವಾ ಒತ್ತುತ್ತಾ ಅಂತ ಯೋಚನೆ ನನಗೆ. ನಮ್ಮಮ್ಮ ಅಂತೈತೆ ತೋರ್ಸು, ನೋಡು ಹೇಳು, ಮಾತಾಡೋ. ಇದು ಯಾಕೋ ಬರ್ತಾನೆ ಇಲ್ವಲ್ಲಮ್ಮ. ಯಾವಾಗಲೂ ಲಾಂಗ್ ಇಯರಿಂಗ್ ಹಾಕೊಂಡು ಅಭ್ಯಾಸ. ಪಾಪು ಇರುತ್ತಲ್ಲ, ಎತ್ಕೊಂಡಾಗ ಏನಾರು ಚುಚ್ಚಿದ್ರೆ ಅಂತ ಹೇಳ್ಬಿಟ್ಟು ಲಾಂಗ್ ಇಯರಿಂಗು ಹಾಕತ್ತಾ ಇಲ್ಲ, ಸಿಂಪಲಾಗಿದೆ ಸಾಕು ಅಂತ. ಅದ್ರ ಜೊತೆಗೆ ಇದೊಂದು ಬಳೆ ಹಾಕೋತೀನಿ ಅಷ್ಟೇ. ಕೂದಲು ಬಿಟ್ಟರೆ ಎಲ್ಲ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕ್ಲಿಪ್ ಹಾಕೊಂಡು ಇಷ್ಟೇ ನಾನು ರೆಡಿನಮ್ಮ. ಲಿಪಿ ಡ್ರೆಸ್ ತಗೊಂಬ, ರೆಡಿ ಮಾಡ್ಕೊಡ್ತೀನಿ. ಕೂದಲು ಚೆನ್ನಾಗಿ ಬಂದಿತ್ತಲ್ಲ ಅವ, ಕೂದಲು ಉದ್ರುತ್ತೆ. ಇಂಪುದು ಇನ್ನೂ ಚೆನ್ನಾಗಿದೆ ಕೂದಲು, ನಿಂದು ಚಂದ ಅದಮ್ಮ ಕೂದಲು. ಲಿಪಿಗೆ ರೆಡಿ ಮಾಡ್ತಾ ಇದ್ದೀನಿ. ಲಿಪಿಗೆ ರೆಡಿ ಮಾಡಿ ಲಿಪಿನ ಇವಾಗ ಬರ್ಡೇಗೆ ಕರ್ಕೊಂಡು ಹೋಗೋದೆ. ಕೇಕ್ ರೈನ್ಬೋದಲ್ವಾ ಅದು? ಎಲ್ಲಿದ್ದೇವ ಕೇಕು? ಅದೇ SLJ ಕೊಟ್ಟೆ ಅಂದಲ್ಲ. SLJ ಕೊಟ್ಟಿಲ್ಲ ಈ ಸತಿ ಚಿನ್ನ, ಬೇರೆ ಕೊಟ್ಟಿದ್ದೀನಿ. ನಾನು ಮನೆ ತಕ್ಕ ಹೋಗಿ ಸೀರೆ ತರಕ್ ಹೋಗಿದ್ನ, ಎಲ್ಲ ಹೆಚ್ಕೊಟ್ಟು ಹೋದೆ. ಇವ್ರಿಬ್ರು ಮಾಡಿ ಅಪ್ಪನ ಕರ ಕೃಷ್ಣ ಸೀರೆ ಕಪ್ಪು ಬರಲ್ವಂತೆ. ಅಪ್ಪನ ಕಾರ್ ತಗೋಲ್ಲ ನಮ್ಮ ಅಪ್ಪ ಬರ್ದಿದ್ರು ಓಕೆನಾ? ಹಾ, ನಿನ್ ಬರ್ಡೇಗೆ ಅಪ್ಪ ಬರ್ದಿದ್ರು ಓಕೆನಾ ಅಂದ್ರು ಹೂ ಅಂತ ಅವಳಲ್ಲಮ್ಮ ಇವಳು. ನೀನು ಅಪ್ಪ ಬಿಸಿ ಇದೆ ಏನಂಗ ಆಡ್ತೀಯಲ್ಲ. ಬಿಸಿ ಇದ್ರೆ ನೀನ್ ಹೇಳ್ಬೇಕು, ಅಪ್ಪ ನನ್ನ ಬರ್ಡೇಗೆ ಅಪ್ಪ ಬರೋಕ್ಕಾಗಲ್ವಾ ಅನ್ಬೇಕಪ್ಪ. ನಾವೆಲ್ಲ ಆಗಿದ್ರೆ ಹಂಗೆ ಹೇಳ್ತಿದ್ವಪ್ಪ. ನೀನ್ ಭಾಳ ಜೋರಿದ್ಯಾ ಲಿಪಿ, ಯಾರು ಬೇಡ ನಿನ್ಗೆ? ಹಾ, ನಾನು ಬರೀ ನನ್ನ ತಂಗಿ. ನಿನ್ ತಂಗಿ ಸಾಕು. ಹಂಗ ನಿನ್ ತಂಗಿನೇ ಕರ್ಕೊ ಹೋಗೋ. ಹಾ, ನೀನು ಸುಮ್ಮನಿರು. ನಮ್ಮ ಸುಂದ್ರಿಗೆ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಮೂಗತ್ರ ಎಂತ ಕಣ್ಮುಚ್ಚು. ಮೂಗತ್ರ ಹಾಕು ಫಸ್ಟ್ ಕಣ್ಣಿಗೆ ಹಾಕೋದು. ಎಲ್ಲಿ ನೋಡ್ಕೊಂಡೆ ಮೂಗತ್ರ ಹಾಕೋದೆಲ್ಲ? ಟ್ಯುಟೋರಿಯಲ್ಸ್, ಮೇಕಪ್ ಟ್ಯುಟೋರಿಯಲ್ಸ್ ಎಲ್ಲ ನೋಡ್ಕೊಂಡವಳೆ. ಚಿಕ್ಕ ಎಲ್ಲ ನೀವೆಲ್ಲ ಹಾಕೋತೀರ. ನಾನು ಯಾವತ್ತು ಮೂಗತ್ರ ಹಾಕೊಂಡಿಲ್ಲಪ್ಪ. ಮೂಗತ್ರ ಒಂಥರ ಪಿಂಕ್ ಹಂಗೆ ಹಾಕ್ತಾರಲ್ಲ ಮೇಕಪ್ ಮಾಡುವಾಗ ನಿಮಗೆ. ಓ ಹಂಗೆ ಏನೋ. ಇವತ್ತು ನಮ್ಮ ಬರ್ಡೇ ಗರ್ಲ್ ಅಂತ ಹೇಳ್ಬಿಟ್ಟು ಎಲ್ಲ ಮೇಕಪ್ ಮಾಡ್ತಾ ಇದ್ದೀನಿ. ಬೇಡ ಚಿನ್ನ, ಇನ್ನೊಂದು ಕೈ ಬ್ರೇಸ್ಲೆಟ್ ಇದೆಯಲ್ಲ ಅದಾಕೋ. ಈ ಕರೆ ಕೈಗೆ ಇದು ಹಾಕೋತೀನಿ. ಈ ಕರೆ ಬ್ರೇಸ್ಲೆಟ್ ಇದು ಒತ್ತಿದೆ ಕೊಡಲ್ಲ, ನಾನು ಕೊಡ್ತೀನಿ. ದೊಡ್ಡೋಳಾಗ್ಬಿಟ್ಟು ಅದ ಚಿನ್ನ, ಬಳೆನೇ ಆಗ್ತಾ ಇಲ್ಲ. ಲಿಪಿ, ಆರ್ ಯು ಹ್ಯಾಪಿ ಟುಡೇ? ಹೆಂಗೆ ಅಷ್ಟೇನು ಮಾಡಲಿ? ಹಿಂಗೆ ಸಾಕು. ಒಂದು ಕ್ಲಿಪ್ ಹಾಕ್ಬೇಕಲ್ಲ ಚಿನ್ನ. ನಾನು ಹೇರ್ ಬ್ಯಾಂಡ್ ತಗೊಂಡಿರೋದು ಶೆಕ್ ಆಗಿದ್ರೆ ಹಾಕೊಂತೀನಿ. ಇದೇನಿದು ಹಿಂಗೆ ಹಿಂಗೆ ಎಲ್ಲ ಅವತಾರ?
ವ್ಲಾಗ್ ಅವತಾರ ಚಿನಿ ಅಮ್ಮ ಇಟ್ಕೊಂಡಿರು. ನನ್ನ ಮಗ್ಲಿ ರೆಡಿ, ಅಕ್ಕನ ಬರ್ಡೇಗೆ ರೆಡಿ ಅಲ್ಲದಿಯಾ? ಅಕ್ಕನ ಬರ್ಡೇಗೆ ರೆಡಿ ನಾವು. ಚಿನ್ನ ಅಳ್ಬಾರ್ದು ಆಯ್ತಾ, ವಾಮಿಟ್ ಮಾಡಬಾರ್ದು. ಓಕೆ, ಶಿ ಸೆಡ್ ಓಕೆ. ಲಿಪಿ, ನಾನು ಏನು ಹೇಳಿದೆ ಗೊತ್ತಾ ತೀಯಿಂಗೆ? ತೀಯಾ ವಾಮಿಟ್ ಮಾಡಬಾರ್ದು, ಅಳ್ಬಾರ್ದು ಅಂತ ಅಂದೆ. ಶಿ ಸೆಡ್ ಓಕೆ ಅಂದ್ಲು. ಅದೊಂದು ಫೋಟೋ ತೆಗಿಸ್ಕೊಳ್ಳೋಣ ಬಾ. ಈಗ ಒಂದ್ಸತಿ ಎತ್ಕೊತೀನಿ. ನೋಡಂಟಿ ನೀಟಾಗಿ ಬರುತ್ತೆ ಈ ಫೋಟೋ. ಈ ಕಡೆಯಿಂದ ತೆಗಿಸ್ತಾರೆ. ಚೆನ್ನಾಗಿ ಬರ್ತಿದೆ ಬಿಡಿ. ಕೆಳಗೆ ಬರ್ತಿರ್ತಾರೆ. ಲಿಪಿ ಕೆಳಗೆ ಹೋಗೋಣ ನೋಡಿ. ಪಾಪನು ಲಿಪಿನೂ ರೆಡಿ ಮಾಡ್ಕೊಂಡು ನಾನು ಮತ್ತು ನಮ್ಮ ಆಂಟಿ ಅಮ್ಮ ಎಲ್ಲರೂ ಹೊರಟ್ವಿ. ಯಾರಿಗೂ ಇನ್ವೈಟ್ ಮಾಡಿರಲಿಲ್ಲ, ಯಾಕಂದರೆ ನಮಗೂ ಮೇಂಟೈನ್ ಮಾಡೋಕ್ಕಾಗಲ್ಲ, ಪಾಪು ಬೇರೆ ಚಿಕ್ಕವಳಲ್ವಾ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ, ಅವಳಿಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ ಹೋಟೆಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಕೇಕು ಕಟ್ ಮಾಡಿಸಲ್ವಾ ಅಮ್ಮ ಅಂತ ಎಲ್ಲ ಕೋಪ ಅವಳಿಗೆ. ಅಂದರೆ ಕೋಪ ಅಂದರೆ ಲೈಕ್ ಎಕ್ಸ್ಪೆಕ್ಟೇಷನ್ ಅಲ್ವಾ, ಮಕ್ಕಳಿಗೆ ಆಸೆ ಇರುತ್ತಲ್ವಾ, ಹಾಗಾಗಿ. ಆ್ಯಂಡ್ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಹೋಗೋಕ್ಕಿಂತ ಮುಂಚೆ ಅಂತ ಹೇಳಿಬಿಟ್ಟು ಫೋಟೋ ಎಲ್ಲ ತೆಗೆಸ್ಕೊಂಡು ಹೊರಟ್ವಿ. ಅವಳಿಗೆ ಲಿಪ್ಸ್ಟಿಕ್ ಹಚ್ಚಿದಾಗ ಮುತ್ಕೊಡೋದು, ಹಿಂಗೆ ಬಾಯಿಗೆ ಬೆರಳು ಹಾಕೋದೆಲ್ಲ ಏನು ಮಾಡಬಾರ್ದು, ಓಕೆನಾ? ಅಷ್ಟೇ, ಇಷ್ಟು ಮಾತ್ರ ಮಾಡಿ. ನೀನು ಬೇಡ, ನಿನ್ನ ಬಟ್ಟೆ ಚುಚ್ಚುತ್ತೆ, ಅಳ್ತಾಳ ಮೇಲೆ. ನಿದ್ದೆ ಆಯ್ತಾ ಲಿಪಿ ಮಗಳು? ಇಲ್ಲಿ ಚಿನ್ನಿ, ಬರ್ಡೇ ಗರ್ಲ್ ಇಸ್ ಫೀಲಿಂಗ್ ಸ್ಲೀಪಿ. ಅಲ್ಲಿಂದ ಮೋರ್ ಮೇಲ್ಗಡೆ MG ರೋಡಲ್ಲಿ ಬಿನ್ ಸಿಟಿ ಅಂತ ಇದೆ ಅಂತ ಹೇಳಿದೆ ಅಲ್ವಾ, ಅಲ್ಲಿಗೆ ಬಂದ್ವಿ. ಆ್ಯಕ್ಚುಲಿ ಬರ್ಡೇ ಡೆಕೋರೇಷನ್ನು ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಆ್ಯಂಡ್ ಪ್ರೈವೇಟ್ ಥಿಯೇಟರ್ ಕೂಡ ಇರುತ್ತೆ, ಆರಾಮಾಗಿ ಕೂತ್ಕೊಂಡು ಮೂವಿ ನೋಡ್ಬೋದು, ಬರ್ಡೇ ಮಾಡ್ಕೊಬೋದು. ಆ್ಯಂಡ್ ಗೇಮ್ ಎಲ್ಲ ಆಟ ಆಡೋಕ್ಕಿರುತ್ತೆ ಮಕ್ಕಳಿಗೆ, ಅದನ್ನು ಕೂಡ ಎಂಜಾಯ್ ಮಾಡ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಯಾರಾದರೂ ಇದರ MG ರೋಡಲ್ಲಿ ಬಿನ್ ಸಿಟಿ ಮೋರ್ ಮೇಲ್ಗಡೆ ಇರೋ ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಒಳ್ಳೆ ಪಾರ್ಟಿ ಹಾಲ್ ಕೂಡ ಸಿಗುತ್ತೆ. ಲಿಪಿಗೆ ಆ್ಯಕ್ಚುಲಿ ಫುಲ್ ಸರ್ಪ್ರೈಸು ಅಂದರೆ ಸರ್ಪ್ರೈಸ್, ಫುಲ್ ಖುಷಿ ಆಗ್ಬಿಡ್ತು. ಅವಳಿಗೆ ಆ್ಯಕ್ಚುಲಿ ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಿಕಾಸ್ ನಾನು ಅವಳಿಗೆ ಹೇಳಿದೆ, ಮಗಳೇ ಪಾಪು ಚಿಕ್ಕಿದ್ದಿರೋದ್ರಿಂದ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಸಡನ್ ಪ್ಲ್ಯಾನ್ ಮಾಡಿಕೊಂಡು ನಾನು ಇದನ್ನು ಆರ್ಗನೈಸ್ ಮಾಡ್ಕೊಂಡಿದ್ದು. ಆ್ಯಂಡ್ ನೆಕ್ಸ್ಟು ಪಾಪ ಅವ್ರಿಗೊಂದು ಇವೆಂಟ್ ಬೇರೆ ಇತ್ತು, ನಾವು ಹಾಗಾಗಿ ಸ್ವಲ್ಪ ಬೇಗನೆ ಕೇಕ್ ಕಟ್ ಮಾಡಿಸ್ಕೊಂಡು ಹೊರಟಿದ್ದು. ಇವಾಗ ಥಿಯೇಟ್ರಲ್ಲಿ ಮೂವಿ ಎಲ್ಲ ನೋಡಿ ಟೈಮ್ ಸಿಕ್ಕಿರಲ್ಲ, ಫ್ರೀಯಾಗಿ ಕೂತ್ಕೊಂಡು ಪ್ರೈವೇಟಾಗಿ ಮೂವಿ ನೋಡಬೇಕು ಅನ್ನೋದು ಕೂಡ ಇದು ಚೆನ್ನಾಗಿರುತ್ತೆ ಪ್ಲೇಸು. ಹಾಗಾಗಿ ಸುಮ್ಮನೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ಹೇಳಿದೆ. ಫುಲ್ ಅಳು ಬಂದ್ಬಿಡ್ತಂತೆ. ನಿಜ ಅಳನ ಡ್ರಾಮನ? ಕಣ್ಣು ಕೆಂಪಗಾಗ್ಬಿಡ್ತಂತೆ. ನಾನು ತುಂಬ ಚೆನ್ನಾಗಿ ಮಾಡಿಸಿದ್ದೀನಿ ಅಂತ ಲಿಪಿಗೆ ಫುಲ್ ಖುಷಿ ಆಗ್ಬಿಡ್ತಂತೆ. ಕೆಲವೊಂದು ಸತಿ ನನಗಂತೂ ಯಾವಾಗಲೂ ಅನ್ಸೋದಷ್ಟೇ, ಮಕ್ಕಳಿಗಾಗಿರ್ಬೋದು ನಮಗಾಗಿರ್ಬೋದು ಕೆಲವೊಂದು ಮೆಮೊರೀಸ್ನ ನಾವು ಕ್ರಿಯೇಟ್ ಮಾಡಬೇಕು ಅಂತ ನನಗೆ ಯಾವಾಗಲೂ ಫೀಲ್ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಈ ಥರ ಲಿಪಿ ಹುಟ್ಟಿದಾಗಿಂದನೂ ಪ್ರತಿ ವರ್ಷವೂ ಕೂಡ ನಾನು ಅವಳಿಗೆ ಫೋಟೋಶೂಟ್ನ ಮಾಡಿಸಿದ್ದೀನಿ. ಸಪೋಸ್ ಮಾಡ್ಸೋಕ್ಕಾಗಿಲ್ಲ ಅಂತ ಅಂದ್ರೂ ನಾನೇ ನನ್ನ ಫೋನಲ್ಲಾದರೂ ಫೋಟೋಶೂಟ್ನ ಮಾಡಿದ್ದೀನಿ, ಕೆಲವೊಂದು ಪ್ರಾಪರ್ಟೀಸ್ನೆಲ್ಲ ಆರ್ಗನೈಸ್ ಮಾಡಿಬಿಟ್ಟು. ಆ್ಯಂಡ್ ಹೀಗೆ ಒಂದು ಕಮೆಂಟ್ ಬಂದಿತ್ತು, ನಾನು ಆ ಕಮೆಂಟಿಗೂ ರಿಪ್ಲೈ ಮಾಡಿದ್ದೆ, ಏನೋ ಯೂಟ್ಯೂಬ್ ದುಡ್ಡು ಅದಕ್ಕೆ ಫೋಟೋಶೂಟ್ ಎಲ್ಲ ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು. ಏನು ಯೂಟ್ಯೂಬಿಂದ ಅರ್ನ್ ಮಾಡ್ತೀವಿ, ಇಲ್ಲ ಅಂತ ನಾನು ಹೇಳಲ್ಲ, ಹಂಗಂತ ಹೇಳಿಬಿಟ್ಟು ಯೂಟ್ಯೂಬಿಂದ ಅರ್ನ್ ಮಾಡ್ತಿದ್ದೀವಿ ಅಂತ ಹೇಳಿಬಿಟ್ಟೆ ನಾನು ಈ ಥರ ಫೋಟೋಶೂಟ್ ಮಾಡಿಸೋದಾಗಿರ್ಬೋದು ಮತ್ತು ಚೇಂಜಸ್ ಆಗಿರ್ಬೋದು ಖಂಡಿತ ಇಲ್ಲ. ಮೊದಲಿಂದಲೂ ನಾನು ಹಾಗೇ ಇರೋದು, ಈಗಲೂ ಕೂಡ ಹಾಗೇ ಇದ್ದೀನಿ. ಬಿಕಾಸ್ ನನ್ನ ವೀಡಿಯೋಸ್ನ ಫಸ್ಟಿಂದನೂ ನೋಡೋರಿಗೆ ಮತ್ತು ನಾನು ಹೇಗೆ ಅಂತ ಗೊತ್ತಿರೋರಿಗೆ 100% ಐಡಿಯಾ ಇರುತ್ತೆ. ಸೊ ಸುಮ್ಮನೆ ಒಬ್ಬರ ಬಗ್ಗೆ ಗೊತ್ತಿಲ್ಲದೆ ಕೆಲವರೆಲ್ಲ ನೆಗೆಟಿವ್ ಆಗಿ ಕಮೆಂಟ್ ಹಾಕ್ತಾರೆ, ಬಟ್ ಹಂಗಂತ ಅದನ್ನೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಬಿಕಾಸ್ ಅವ್ರಿಗೆ ನಮ್ಮ ಬಗ್ಗೆ ಏನು ಗೊತ್ತಿರಲ್ಲ ಅಲ್ವಾ, ಹಾಗಾಗಿ ಆ ಥರ ಹಾಕಿರ್ತಾರೆ. ಬಟ್ ಒಂದು ಥಿಂಗ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಯೂಟ್ಯೂಬಿಂದನೇ ಅರ್ನ್ ಮಾಡಿರ್ಬೋದು, ಬಟ್ ಸುಮ್ಮನೆ ಯೂಟ್ಯೂಬ್ ಅವರು ನಮಗೆ ದುಡ್ಡನ್ನ ಕೊಡಲ್ಲ ಅಲ್ವಾ. ನಾವು ವೀಡಿಯೋನ ಶೂಟ್ ಮಾಡಬೇಕು, ವೀಡಿಯೋನ ಎಡಿಟ್ ಮಾಡಬೇಕು, ಕಂಟೆಂಟ್ ಕೊಡಬೇಕು, ಪ್ರತಿಯೊಂದು ಕೂಡ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಯೂಟ್ಯೂಬಲ್ಲಿ. ಹೊರಗಡೆ ಹೋಗಿ ಕೆಲಸ ಮಾಡೋರು ಒಂಥರ ಅರ್ನ್ ಮಾಡ್ತಾರೆ, ಮನೇಲಿ ಕೂತ್ಕೊಂಡು ಯೂಟ್ಯೂಬ್ ಮಾಡಿ ದುಡಿಯೋರು ಒಂಥರ ಅರ್ನ್ ಮಾಡ್ತಾರೆ, ಅಷ್ಟೇ ಡಿಫ್ರೆನ್ಸು. ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅದರದ್ದೇ ಆದಂತಹ ಸ್ಟ್ರೆಸ್ ಇರುತ್ತೆ, ಕಷ್ಟ ಇರುತ್ತೆ ಆ್ಯಂಡ್ ಹಾರ್ಡ್ ವರ್ಕ್ ಇರುತ್ತೆ. ಸುಮ್ಮನೆ ಏನೇನೋ ಥಿಂಕ್ ಮಾಡಿ ಬೇರೆಯವ್ರ ಬಗ್ಗೆ ಮಾತಾಡೋಕ್ಕಿಂತ ಆ ಟೈಮ್ನ ನಿಮ್ಮ ಲೈಫಲ್ಲಿ ಏನಕ್ಕಾದರೂ ಯೂಸ್ ಮಾಡ್ಕೊಳ್ಳಿ, ನೀವು ಏನರಲ್ಲಾದ್ರೂ ಸಕ್ಸಸ್ ಆಗಿ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ತುಂಬ ಚೆನ್ನಾಗಿ ಫಾಗ್ ಎಲ್ಲ ಆರ್ಗನೈಸ್ ಮಾಡಿದರು ಅವರು. ಈ ಥರದ್ದೆಲ್ಲ ನೋಡಿದಾಗ ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ, ಏನೋ ಸಮಥಿಂಗ್ ಡಿಫ್ರೆಂಟ್ ಅಂತ ಅನಿಸುತ್ತೆ. ಸೊ ನಿಮಗೂ ಯಾರಿಗಾದರೂ ನಿಮ್ಮ ಮಕ್ಕಳಿಗೆ ಈ ಥರ ಡ್ರೀಮಲ್ಲಿ ಮಾಡಬೇಕು ಅಂತ ಅಂದರೆ ನೋಡಿ, ಚೆನ್ನಾಗಿದೆ ಮಾಡಿ. ಆ್ಯಂಡ್ ಲಿಪಿ ಅಂತೂ ಸಖತ್ ಎಂಜಾಯ್ ಮಾಡಿದ್ಲು. ಈ ಥರ ಎಲ್ಲ ಅವಳಿಗೆ ಫಸ್ಟ್
ಫಸ್ಟ್ ಎಕ್ಸ್ಪೀರಿಯೆನ್ಸು. ಆ್ಯಂಡ್ ಒನ್ ಥಿಂಗ್ ಏನಂದರೆ ಅವಳಿಗೆ ಎಲ್ಲದು ಮೆಮೊರೀಸ್ ಇರುತ್ತೆ ಇವಾಗ ಮಾಡಿದ್ರೆ, ಪ್ರತಿಯೊಂದು ನೆನಪಿರುತ್ತೆ ಈ ಟೈಮಲ್ಲಿ ಅಂತ. ಆ್ಯಂಡ್ ಲಿಪಿಗೆ ಫಸ್ಟ್ ಇಯರ್ ಬರ್ಡೇ ಮಾಡಿದ್ದೆ ನೋಡಿ, ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದೆ ಆ್ಯಕ್ಚುಲಿ ಗ್ರ್ಯಾಂಡಾಗಿ. ಆವಾಗ ಅವಳಿಗೆ ಏನೂ ನೆನಪೇ ಇರಲಿಲ್ಲ, ಅಂದರೆ ಸುಮ್ಮನೆ ಅವಳು ಅಳ್ಳವಳು, ಬಟ್ ನಮ್ಮ ಖುಷಿಗೆ ನಾವು ಸೆಲೆಬ್ರೇಟ್ ಮಾಡಿದ ಥರ ಅನ್ನಿಸ್ತಿತ್ತು. ಬಟ್ ಈಗ ಅವಳಿಗೆ 6-7 ಇಯರ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ಪ್ರತಿಯೊಂದು ನೆನಪಿರುತ್ತೆ. ಇವಾಗ ನಾನು ಅಂದ್ಕೊಳ್ತೀನಿ ಆವಾಗ ಮಾಡೋಕ್ಕಿಂತ ಇವಾಗಲೇ ಮಾಡ್ತಿರೋದು ತುಂಬಾ ಒಳ್ಳೆಯದೇನೋ ಅಂತ ಹೇಳಿಬಿಟ್ಟು. ಆ್ಯಂಡ್ ನಿಜವಾಗ್ಲೂ ಪಾಪುನು ತುಂಬ ಕೋಪ್ರೇಟ್ ಮಾಡಿದ್ಲು. ಸ್ವಲ್ಪ ಹೊತ್ತು ಅಷ್ಟೇ ಅಮ್ಮ ಇರೋದ್ರಿಂದ ನಂಗೆ ಪ್ರತಿಯೊಂದಕ್ಕೂ ಹೆಲ್ಪ್ ಆಯಿತು. ಆ್ಯಂಡ್ ಅದಾದಮೇಲೆ ಜೀವನ್ ಸರ್ ಮೇಡಮ್ ನಿಮ್ಮದು ಒಂದೆರಡು ಫೋಟೋಶೂಟ್ ಮಾಡ್ತೀನಿ ಅಂತೇಳಿ ಒಂದೆರಡು ಫೋಟೋಶೂಟ್ನ ಮಾಡಿದ್ರು. ಆ್ಯಂಡ್ ಎಲ್ಲರೂ ಒಳಗಡೆ ಹೋಗೋಣ, ಕೇಕ್ ಕಟ್ ಮಾಡಿಸೋಣ ಅಂತೇಳಿ ಹೊರಟ್ವಿ. ಆ್ಯಕ್ಚುಲಿ ಲಿಪಿ ನೋಡಿ ಅಲ್ಲಿ ಮ್ಯೂಸಿಕ್ ಆನ್ ಮಾಡಿಬಿಟ್ಟಿದ್ರು, ಹಾಗೆ ವಾಯ್ಸ್ ಓವರ್ ಬಿಟ್ಬಿಡೋಣ ಅಂತ. ಅಂದರೆ ಸಪೋಸ್ ಏನಾದರೂ ಕಾಪಿರೈಟ್ ಕ್ಲೈಮ್ ಆದರೆ ಅಂತ ಹೇಳಿಬಿಟ್ಟು ನಾನು ತೆಗ್ದಿದ್ದೀನಿ. ಸರ್ಪ್ರೈಸ್ ಆಗಿ ಬಂದಿದ್ದು, ಫಸ್ಟ್ ಸರ್ಪ್ರೈಸ್ ಮಾಡಿದ್ವಲ್ಲ ಅವಳಿಗೆ, ಇದು ಆ್ಯಕ್ಚುಲಿ ವೀಡಿಯೋ ಕ್ಲಿಪ್ಪಿಂಗ್ ತಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೆಕೆಂಡ್ ಟೈಮ್ ಶೂಟ್ ಮಾಡಿದ ತಕ್ಷಣ ವಾವ್ ಅಂತ ಎಕ್ಸ್ಪ್ರೆಷನ್ ಕೊಟ್ಟು ಎಷ್ಟು ಚೆನ್ನಾಗಿ ವೀಡಿಯೋ ಮಾಡಿಸ್ಕೊಂಡ್ಲು ಅಂದರೆ ಫುಲ್ ಖುಷಿ ಆಗುತ್ತೆ. ಬಟ್ ಲಿಪಿ ಏನಪ್ಪ ಅಂದರೆ ಲೈಕ್ ನಾನು ಅವಳಿಗೆ ಎಲ್ಲ ಥರ ಆ್ಯಕ್ಟಿವಿಟೀಸಲ್ಲೂ ಇನ್ವಾಲ್ವ್ ಮಾಡ್ತೀನಿ, ಈ ಥರ ಸರ್ಪ್ರೈಸ್ ಮಾಡ್ತೀನಿ, ಫೋಟೋಶೂಟ್ ಮಾಡಿಸ್ತೀನಿ. ಆ್ಯಂಡ್ ಅವಳನ್ನ ಓದೋ ಟೈಮಲ್ಲಿ ಕೂತ್ಕೊಂಡು ಓದಿಸ್ತೀನಿ. ಬಟ್ ಇವಾಗ ನಂಗೆ ಬೇಬಿ ಆಗಿರೋದ್ರಿಂದ 1 ಮಂತಿಂದ ಸ್ವಲ್ಪ ಡಲ್ ಆಗಿದ್ದಾಳೆ, ಅಂದರೆ ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು, ಓದೋದ್ರಲ್ಲಾಗಿರ್ಬೋದು. ಬಟ್ ಇವಾಗಿನ ಟೆಸ್ಟ್ಗಳಲ್ಲೆಲ್ಲ ನೀಟಾಗಿ ಇಂಪ್ರೂವ್ ಮಾಡಿ ಮಾಡಿಸ್ತಾ ಇದ್ದೀನಿ. ಸೊ ಲಿಪಿನ ನಾನು ಒಂಥರ ಆಲ್ರೌಂಡರ್ ಥರನೇ ಬೆಳೆಸ್ತಾ ಇದ್ದೀನಿ, ಓದೋದ್ರಲ್ಲೂ ಇರಬೇಕು, ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಇರಬೇಕು ಅಂತ ಹೇಳಿಬಿಟ್ಟು. ಆ್ಯಂಡ್ ಕೇಕ್ಸ್ ನಾನು ಯಾವಾಗಲೂ ಪೇಸ್ಟ್ರಲ್ ಕೇಕ್ಸ್ ಬೈ ಹಾಸನ್ ಅಂತ ಹೇಳಿಬಿಟ್ಟು ಅವ್ರು ತುಂಬಾ ಟೇಸ್ಟಿಯಾಗಿ ಕೂಡ ಮಾಡ್ತಾರೆ. ಆ್ಯಂಡ್ ಲಿಪಿಗೆ ಆ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ, ಆ್ಯಂಡ್ ನನಗೂ ಕೂಡ ಇಷ್ಟ ಆಗುತ್ತೆ. ಹಾಗಾಗಿ ಅವ್ರ ಹತ್ರ ಕೇಕ್ನ ಮಾಡಿಸಿದ್ದೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಆ್ಯಂಡ್ ಅವ್ರದ್ದು ಒಂದು ಅಡ್ವಾಂಟೇಜ್ ಅಂದರೆ ಕ್ವಿಕ್ ಸರ್ವಿಸ್ ಕೊಡ್ತಾರೆ, ಕ್ವಿಕ್ಕಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಸೊ ಇಂಟ್ರೆಸ್ಟ್ ಇದ್ದರೆ ನೀವು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅವ್ರದ್ದು, ಪೇಸ್ಟ್ರಲ್ ಕೇಕ್ಸ್ ಬೈ ಹಾಸನ್ ಅಂತ ಹೇಳಿಬಿಟ್ಟು. ತುಂಬ ವೀಡಿಯೋಸಲ್ಲಿ ನಾನು ಟ್ಯಾಗ್ ಮಾಡಿದ್ದೀನಿ, ಚೆಕ್ ಮಾಡಿ. ಆ್ಯಂಡ್ ಕೇಕ್ ಎಲ್ಲ ಕಟ್ ಮಾಡಿ ಪಾಪನೂ ಎತ್ಕೊಂಡ್ವಿ. ಆ್ಯಕ್ಚುಲಿ ಅವಳನ್ನ ಅಮ್ಮನ ಕೈಲಿ ಕೊಟ್ಟರೆ ಲಿಪಿದು 7th ಇಯರ್ ಬರ್ಡೇದು ಮೆಮೊರೀಸಲ್ಲಿ ಪಾಪು ಇದ್ರೂ ಇಲ್ಲ ಅನ್ನೋ ಥರ ಅನ್ನಿಸ್ಬಿಡುತ್ತಲ್ವ. ಹಾಗಾಗಿ ವೀಡಿಯೋಸಲ್ಲಿ ಇರಲಿ ಅಂತ ಹೇಳಿ ಎತ್ಕೊಂಡು ಕೇಕ್ನ ಕಟ್ ಮಾಡಿಸಿದ್ವಿ. ಆ್ಯಂಡ್ ಲಿಪಿ ಕೇಳೋದು, ಮಗಳೇ ಯಾರಿಗೆ ಫಸ್ಟ್ ಕೇಕ್ ತಿನ್ನಿಸ್ತೀಯಾ ಅಂದರೆ ನಂಗೆ ಅಪ್ಪ ಇಷ್ಟ ಅಂತ ಹೇಳ್ಬಿಟ್ಟು ಫಸ್ಟ್ ಅವ್ರ ಅಪ್ಪಂಗೆ ಕೇಕ್ ತಿನ್ನಿಸಿದ್ಲು. ಅದಕ್ಕೆ ನಾನು ಹೇಳೋದು, ಮಗಳೇ ಎಲ್ಲ ಸರ್ಪ್ರೈಸ್ ಅರೇಂಜ್ ಮಾಡೋದು ನಾನು, ಎಲ್ಲ ಮಾಡೋದು ನಾನು, ನಿಂಗೆ ಅಪ್ಪನೇ ಇಷ್ಟ ಅಂದರೆ ಅಪ್ಪ ತಾನೇ ದುಡ್ಡು ಕೊಡೋದು ಎಲ್ಲದಕ್ಕೂ, ಅಪ್ಪ ತಾನೇ ಚೆನ್ನಾಗಿ ನೋಡ್ಕೊಳ್ಳೋದು ಅಂತ ಹೇಳ್ತಾಳೆ. ಮಕ್ಕಳೇ ಹಾಗೆ ಅಂತ ಅನಿಸುತ್ತೆ, ಅಮ್ಮಂದಿರು ಏನೇ ಮಾಡಿದ್ರು ಹೆಣ್ಮಕ್ಳಿಗೆ ಅಪ್ಪನೇ ಇಷ್ಟ ಅನ್ನೋ ಥರ ನಮ್ಮ ಲಿಪಿಗೆ ಅವ್ರ ಅಪ್ಪನೇ ತುಂಬ ಇಷ್ಟ. ಆ್ಯಂಡ್ ಅಲ್ಲಿಂದ ಎಲ್ಲರೂ ಬಂದಿದ್ವಿ ಅಲ್ವಾ, ಎಲ್ಲರೂ ಫೋಟೋ ತೆಗೆಸ್ಕೊಂಡು ಕೇಕ್ನ ಕಟ್ ಮಾಡಿಸಿದ್ವಿ. ಅಂದರೆ ನಾವು ಹಾಸನ ಮನೇಲಿ ಇದ್ವಿ ಅಲ್ವಾ, ಯಮುನಾ ಆಂಟಿ ಅಂಕಲ್ಲು, ಅದು ಬಿಟ್ಟರೆ ನನ್ನ ಫ್ರೆಂಡ್ ಸಹನ, ಅವ್ರ ಫ್ಯಾಮಿಲಿ, ನಮ್ಮ ಸಚಿನು, ಅಪ್ಪು, ಇಷ್ಟೇ ಜನ, ಮತ್ತು ಬೇರೆ ಯಾರೂ ಕರೆದಿರಲಿಲ್ಲ. ಹಾಗಾಗಿ ಸಿಂಪಲ್ಲಾಗಿ ಮುಗಿಸ್ಕೊಂಡು ಬಂದ್ವಿ. ಆ್ಯಂಡ್ ಅದಾದಮೇಲೆ ಊಟಕ್ಕೆ ಹೋಗೋಣ ಅಂತಲೂ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಊಟಕ್ಕೂ ಹೋಗೋಕ್ಕಾಗಲಿಲ್ಲ, ಬಿಕಾಸ್ ಪಾಪು ಚಿಕ್ಕವಳಿದ್ಲು, ಮತ್ತು ಅಮ್ಮೋರಿಗೂ ಇಲ್ಲಿಗೆ ಬಂದರೆ ಒಂದು ಫಂಕ್ಷನ್ ಇತ್ತು. ಹಾಗಾಗಿ ಕೇಕ್ ಕಟ್ ಮಾಡಿಸ್ಕೊಂಡು ಡೈರೆಕ್ಟ್ ಮನೆಗೆ ಬಂದಿದ್ದು ಅಷ್ಟೇ. ಬಾಯ್ 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 ಬಾಯ್. ನೇಹ ಹಾಂ ಬಾಯ್ ಸಹನ, ಬಾಯ್ ಬಾಯ್. ಎಲ್ಲಿ ಸರ್ ಅಲ್ಲಿ ಎಲ್ಲ ಇದೆ. ಬಾಯ್, ಥ್ಯಾಂಕ್ ಯು, ಬಾಯ್ ಬಾಯ್. ಆದ್ಯ ಬಾಯ್ ಬಾಯ್ ಸರ್. ಪುಂಕಿ ಬಾಯ್ ಬಾಯ್. ಬೇಬಿ ಇಸ್ ಕ್ರೈಯಿಂಗ್. ಲಿಪಿ ಅಕ್ಕಂಗೆ ಎಕ್ಸೈಟ್ಮೆಂಟು ಗಿಫ್ಟ್ಸ್ ಓಪನ್ ಮಾಡೋಕ್ಕೆ. ನನ್ನ ಮಗಳು ಇಲ್ಲಿ ಅಳ್ತಿದ್ದಾಳೆ. 5 ನಿಮಿಷ ವೆಯ್ಟ್ ಮಾಡು ಅಂದರೂ ಕೇಳ್ತಿಲ್ಲ ಲಿಪಿ. ತಡಿಚಿನ ಬರ್ತೀನಿ ಒಂದು ನಿಮಿಷ. ಲಿಪಿ ಬರ್ಡೇ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಈಗ ಲಿಪಿಗೆ ಏನೇನು ಗಿಫ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು. ಮೀನಾಜಿ ಇಲ್ಲಿ ಇಪ್ಪತ್ತಿದೆ, ಹಣ ಬತ್ನ ದೃಷ್ಟಿ ತೆಗಿಯೋಕೆ ನಂಗಂತೂ. ಸೊ ಲೆಟ್ ಮಿ ಶೋ ನನಗೆ ಏನೇನು ಗಿಫ್ಟ್ಸ್ ಬಂದಿದೆ. ನನಗಂತೂ ಒಂದು 20 ಗಿಫ್ಟ್ಸ್ ಏನೋ ಬಂದಿದೆ, ತೋರಿಸ್ತಿದ್ದೇನೆ ಈಗ. ಸೊ ಇದು ನನಗೆ ಫಸ್ಟ್ ಮುಯಿ ಕವರ್ ಸಿಕ್ಕಿದೆ. ಮುಯಿ ಕವರಾ? ಐಸಾ ಪರವಾಗಿಲ್ಲ ಕಣ ಲಿಪಿ. ಪ್ರೆಸೆಂಟೇಷನ್ ಕವರು, ಮುಯಿ ಕವರು 500 ರೂಪೀಸ್ ಸಿಕ್ಕಿದೆ. ಎಸ್, ಪಾಪು ಅಳ್ತಿದ್ದಾರೆ. ತಗೋಣ ಇರು. ನಮ್ಮ ರೂಮಿಗೆ ಬಂದ್ಬಿಡು. ಬೇಡ ನಮಗೆ. ಅಯ್ಯೋ ಪಾಪು ಅಳ್ತಾ ಇದ್ಲು, ಮೋಹನ್ ಎತ್ಕೋಗಿದ್ದಾರೆ. ಈಗ ಇವಾಗ ಶುರು ಮಾಡೋಣ ಬನ್ನಿ. ಅದೇ ಹೇಳಿದ್ನಲ್ಲ 500 ರೂಪೀಸ್ ಸಿಕ್ಕಿದೆ. ಆಮೇಲೆ ನೆಕ್ಸ್ಟ್ ಅದ್ರ ಜೊತೆ ಒಂದು ಪೆನ್ಸಿಲ್ ಸಿಕ್ಕಿದೆ. ಹೈಟಲ್ಲಿ ಎದ್ದಿದೆ, ಬೇಕಿದ್ರೆ ಇದನ್ನ ಸ್ವಲ್ಪ ಚಾಕ್ಲೇಟ್. ಅದಾದ್ಮೇಲೆ
ಕಲರ್ಸ್ ಸಿಕ್ಕಿದೆ. ಕಲರ್ಸ್ ಎಲ್ಲ ಥರ ಇರುತ್ತಲ್ಲ ಸಿಕ್ಕಿದೆ. ಪಟ ಪಟ ಅಂತ ತೋರಿಸು, ಪಾಪ ಹೇಳ್ತಾಳೆ. ನೆಕ್ಸ್ಟ್ ಈ ಥರ ಯೂನಿಕಾರ್ನ್ ಶೇಪ್ಸ್ ಇರುತ್ತೆ. ಇಲ್ಲಿ ಸ್ಕೆಚಸ್ ಅಲ್ಲಿ ಕಲರ್ ಮಾಡೋದು ಇದೊಂದು ಸಿಕ್ಕಿದೆ. ಬ್ರಷ್ ಸಿಕ್ಕಿದೆ. ಪೇಂಟ್ ಬ್ರಷ್. ನೆಕ್ಸ್ಟ್ ಲಿಪಿಗೆ ಏನು ಸಿಕ್ಕಿದೆ? ಚಾಕ್ಲೇಟ್ ಸಿಕ್ಕಿದೆ. ಚಾಕ್ಲೇಟ್ ಸಿಕ್ಕಿದೆ. ನೇಹಕ್ಕ ಚಾಕ್ಲೇಟ್ ಕೊಟ್ಲು. ಆಮೇಲೆ ಸಿಕ್ಕಿದೆ. ವಾವ್, ಕಟ್ಟಿದ್ದು ನೀಟಾಗಿ ಇಟ್ಕೋಬೇಕು ಲಿಪಿ. ಮಿನಿ ಡೈರಿ ಅಂತ ಬರ್ತಿ ಲಿಪ್ಪಿ ಹಾಕಿ ಸ್ಟಿಕ್ಕರ್ ಅನ್ಸಿದ್ದೀನಿ. ಎಷ್ಟು ಕ್ಯೂಟ್ ಕ್ಯೂಟ್ ಗಿಫ್ಟ್ ಸಿಕ್ಕಿದೆ. ಹಲೋ ಕಿಟ್ಟಿದು ಎರೇಸರ್ ಸಿಕ್ಕಿದೆ. ಸೋ ಸ್ವೀಟ್. ಎಲ್ಲ ಸಹನ ಆಂಟಿ ಕೊಟ್ಟಿರೋ ಚಿನ್ನ. ಇದೊಂದು ಸಾನಂತಿ ಕೊಡ್ಸಿದ ಪೌಚ್. ನೀಟಾಗಿ ಇಟ್ಕೋಬೇಕು. ಕ್ಯೂಟ್ ಆಗಿದೆ. ನನಗೆ ಕ್ಯೂಟ್ ಆಗಿದೆ. ಹೂ ಟೋಲ್ಡ್ ನೀನ್ ಕ್ಯೂಟ್ ಅಂತ? ನನಗೆ ಒಂದು ಯೂನಿಕಾರ್ನ್ ಕೀ ಬಂಚ್ ಸಿಕ್ಕಿದೆ. ವೆರಿ ನೈಸ್ ಮಗಳೇ. ಆಮೇಲೆ ಸೊ ನೆಕ್ಸ್ಟ್ ನನಗೆ ಪೆನ್ಸಿಲ್, ಸ್ಕೆಚ್ ಪೆನ್, ಗೊತ್ತಾಗ್ತಿಲ್ಲ ಏನಂತ ಅದು ಪೇಂಟಿಂಗ್. ಇದನ್ನ ಬ್ರೇಸ್ಲೆಟ್ಸ್ ಎಲ್ಲ ಮಾಡಕ್ಕೆ. ವಾವ್, ಲಿಪಿ ವೇಸ್ಟ್ ಮಾಡಬೇಡ ಲಿಪಿ, ಸಖತ್ತಾಗಿದೆ. ನೋಡಿ ಎಲ್ಲ ಮಿನಿ ಬದ್ ಸಿಕ್ಕಿದೆ. ಇಲ್ಲಿ ಲಿಪಿ ಸ್ಕೂಲಿಗೆ ಅಂತ ಆರ್ಡರ್ ಮಾಡಿದ್ ನಾನು. ಶರ್ಟ್ ಬರ್ಲಿಲ್ವಲ್ಲ, ಇವತ್ತು ಬಂತಲ್ಲ. ಪ್ಯಾಂಟ್, ಜೀನ್ಸ್ ಪ್ಯಾಂಟ್. ಇದನ್ನ ಇಲ್ಲಿ ನೀಟಾಗಿರೋಣ. ಎಲ್ಲ ನೀಟಾಗಿ ಜೋಡಿಸ್ಬೇಕು ಲಿಪಿ, ನನ್ನ ಕೈಲಾಗಲ್ಲ. ಸಾನಂತಿ ಕೊಟ್ಟಿದ್ದ ದೊಡ್ಡದು ಗಿಫ್ಟ್. ಕಿಚನ್ ಸೆಟ್. ನಾಳೆ ಜೋಡಿಸೋಣ, ಇವತ್ತು ಟೈಮ್ ಇಲ್ಲ, ಸಂಡೇ. ಓಕೆ. ಇದು ಕಿಚನ್ ಸೆಟ್ ಕೊಟ್ಟಿದ್ದು. ನೆಕ್ಸ್ಟ್ ಅಮ್ಮ ನನಗೆ ಕೊಡ್ಸಿರೋ ಮೇನ್ ಥಿಂಗ್ ಏನಂದ್ರೆ, ಯಾವಾಗಲೂ ನನ್ನ ಮಗಳಿಗೆ ಗೊತ್ತಿದೆ, ನಿಮಗೆ ತೋರಿಸ್ತಿರ್ತೀನಿ. ಪೇಂಟ್ ಡ್ರಾಯಿಂಗ್ ಮಾಡ್ತಿರ್ತಾಳೆ. ಸೊ ಇದೊಂದು ಹಾಗಾಗಿ ಪೇಂಟಿಂಗ್ ಅಂತಾಳೆ ಅಂತ ಹೇಳಿ ಒಂದಷ್ಟು ಪೇಂಟಿಂಗ್ ಕೊಡ್ಸಿದ್ದೀನಿ. ನೆಕ್ಸ್ಟ್ ಮಾರ್ಕರ್ಸ್ ಬೇಕು ಅಂದ್ಲು ಪಾಪ, ಬರ್ಡೇ ವರ್ಷಕ್ಕೆ ಒಂದ್ಸತಿ ಅಂತ ಹೇಳಿ ಮಾರ್ಕರ್ ಕೊಡಿಸ್ದೆ. ಅದಾದ್ಮೇಲೆ ನೆಕ್ಸ್ಟ್ ಈ ತರ ಮಾರ್ಕರ್ಸ್ ಬರುತ್ತಲ್ಲ, ಎಲ್ಲ ಕಲರ್ಸ್ 24 ಮಾರ್ಕರ್ಸ್ ಇದೆ. ಡ್ರಾಯಿಂಗ್ ಮಾಡಕ್ಕೆ ಕ್ಯಾನ್ವಾಸ್. ಸೂಪರ್. ಕ್ಯಾನ್ವಾಸ್ ಎಲ್ಲ ಆರ್ಡರ್ ಮಾಡಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ತುಂಬಾ ಎಕ್ಸ್ಪೆನ್ಸಿವ್ ಇದಾವೆ. ತುಂಬಾ ಎಕ್ಸ್ಪೆನ್ಸಿವ್ ಪೇಂಟಿಂಗ್. ಏನಿದು ಹಿಮಿ ಅಂತ ಬಾಕ್ಸ್ ಸಿಕ್ಕಿದೆ. ಲಿಪಿ ಆಕ್ಚುಲಿ ಇದಕ್ಕೆ ಕಾಸ್ಟ್ಲಿ ಚಿನ್ನ, 2000 ರೂಪೀಸ್ ಏನೋ ಅದಕ್ಕೆ. ಇದೊಂದು ಪ್ಲೇಟ್ ಕೊಟ್ಟಿದ್ದಾರೆ ಪೇಂಟಿಂಗ್ಸ್ ಎಲ್ಲ ಹಾಕೊಂಡು. ಇದು ಮಾತ್ರ ಚಿನ್ನ, ನೀನೇನಾದ್ರು ಹಾಳು ಮಾಡಿದ್ರೆ ನಿಜ ಹೆಂಗ್ ಒದೆ ಬೀಳ್ತಾವ ನನ್ನ ಹತ್ರ ಗೊತ್ತಿಲ್ಲ. 6 ಮಂತ್ಸ್ ಯೂಸ್ ಮಾಡ್ಬೇಕು ಅಟ್ಲೀಸ್ಟ್ ಇದನ್ನ, ಗೊತ್ತಾಯ್ತಾ? ಇದಿಷ್ಟು ನನ್ನ ಮಗಳಿಗೆ ಸಿಕ್ಕಿರೋ ಗಿಫ್ಟ್ಸು. ಆಮೇಲೆ ಇಲ್ಲಿ ನೋಡಿ ಈ ಥರ ಕಲರ್ ಸಿಕ್ಕಿದೆ. ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಲಿಪಿ ಸುಮ್ಮನಿದ್ದಾಳೆ ಲಿಪಿ ಅಪ್ಪನ ಹತ್ರ. ಮಕ್ಕಳು ಮಾಡ್ಕಂದ್ರೆ ನೋಡಿ ನಾವು ಬರೆಸ್ತು. ಯಪ್ಪ ರೂಮ ಲಿಪಿ ಇದು. ಎಷ್ಟು ನೀಟಾಗಿ ಇಡ್ತಾ ಇತ್ತು ಅಮ್ಮ. ಓಹ್, ಇಲ್ಲಿ ನೋಡಿಲ್ಲಿ, ಯಾರಾದರೂ ನೋಡ್ಬಿಟ್ರೆ ಲಿಪಿ ನಂಗೆ ಗೊತ್ತಿಲ್ಲ ಚಿನ್ನ, ನಿನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡಿಕೊಡ್ಬೇಕು. ಓಕೆನಾ? ಎತ್ತಿಡ್ಬೇಕು ಚಿನ್ನ, ನನ್ನ ಕೈಲಿ ಆಗಲ್ಲ. ಬೇಬಿ ಇಟ್ಕೊಂಡು ಮೀನಜ್ಜಿನೂ ಎಷ್ಟು ಮಾಡುತ್ತೆ. ನೋಡಿಲಿ, ಈ ಥರ ಆಗಿದೆ ಫೈನಲ್ ಔಟ್ಪುಟ್ಟು. ನಮ್ಮಮ್ಮ ಬೈತಾ ಇದೆ. ಇದಿಷ್ಟು ಬರ್ಡೇ ದಿನದ ವ್ಲಾಗು. ಆ್ಯಂಡ್ ನೆಕ್ಸ್ಟ್ ಡೇ ನಮ್ಮ ಅಪ್ಪು ಕೇಕ್ ತೊಗೊಂಡ್ಬಂದಿದ್ದ, ಅದನ್ನ ಕಟ್ ಮಾಡಿಸ್ತಿದ್ದೀವಿ. ಈ ವರ್ಷ ಹಾಕೊಂಡಿಯ ಲಿಪಿ? ಹಾಕೊಂಡಿಲ್ಲ ಅವಳು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಲಿಪಿ, ಮೈ ಗಾಡ್ ಬ್ಲೆಸ್ ಯು. ನೋಡ್ರ ಈ ಕಡೆ, ಅವ್ರಿಬ್ರಲ್ಲಿ ಒಬ್ರು ಲೆಫ್ಟ್ ರೈಟಲ್ಲಿ ಇರೋರು. ಇಂಪು ಚಿಕ್ಕಿಗೆ ತಿನ್ನಿಸ್ತಾಳಂತೆ. ಇಲ್ಲಿ ನೋಡಿ ಪೂರ್ವಿ ಅಮ್ಮ, ಲಿಪಿ ಇಂಪು ಇಲ್ಲಿ ನೋಡು. ಕ್ರೀಮ್ ತಿನ್ಸ್ಬೇಡ, ಚೆನ್ನಾಗಿರೋ ತಿನ್ಸು ಅಲ್ವಾ. ಚಿಲ್ಲೆ ಮರಿ ಇದ್ದಂಗಿದ್ಲು.
ಈಗ ಪಾಪು ಹುಟ್ಟಿದ್ಮೇಲೆ ಲಿಪಿಗೆ ಮುತ್ತು ಕೊಡ್ಬೇಕು ಎತ್ಕೋಬೇಕು ಅನ್ಸಕ್ಕೆ ಇಲ್ಲ ಎಷ್ಟು ಮೇಲೆ ಉಪಯೋಗಿಸ್ಕೊಂಡು ಮುದ್ದು ಮಾಡ್ಬೇಕು ಅಂತ ಬರೋಣ ಮತ್ತೊಂದ್ಸರಿ ಮನೆಗೆ ಬರೋದು ಬೇಡ. ಬರುತ್ತಾ ಲಿಪಿ? ಸೋಮ ಎರಡು ಒಟ್ಟಿಗೆ ಅಲ್ಲಿ ಬಿದ್ದವು ಆದ್ರೆ ಒಂದು ಹುಟ್ಟಿದೆ ಒಂದು ಹುಟ್ಟಿಲ್ಲ. ಕಾಫಿ ಟೀ ಏನು ಬೇಡವಾ? ಸರಿ ನಾನು ಬರ್ಲಾ? ಆಮೇಲೆ ಅವ್ರು ಮುಗಿಲಿ. ಸರಿ ಆಯ್ತು. ಈಗ ಎಷ್ಟು ಏಯ್ ಬರೀ ಕ್ರೀಮ್ ತಿನ್ಸ್ಬೇಡ. ಅಮ್ಮ ಸ್ಪೂನ್ ಇಟ್ಕೊಡಮ್ಮ, ತಟ್ಟೆ ಕೊಡ್ಬಾರಮ್ಮ. ಅಮ್ಮ ತಟ್ಟೆ ಕೊಡ್ಬಾ, ಹಾಕೊಡ್ತೀನಿ ಚಕ್ಲಿನೂ ಅದನ್ನು. ಓಹೋ ಇನ್ನೂ ನೀವು ಚಂದ್ರಪಣ್ಣದಲ್ಲಿ ಬನ್ನಿ ಅಣ್ಣ. ಓ ಯಾವಾಗ್ಲೂ ಪನ್ನೀರ್ ಮಾಡಿದ್ ಅಮ್ಮನ ಬರ್ಡೇಲಿ. ಆಯ್ತು ಆಯ್ತು ಬನ್ನಿ ಅಣ್ಣ. ನಿನ್ನೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಓ ನೆನ್ನೆ ಲಿಪಿಗೆ ಆನಂದ್. ನಿಂತ್ಕೊಳ್ರಿ ನೀವೇ ಗಡ್ಡೆಲಿ ಇಬ್ರುವೆ. ನಮ್ಮಪ್ಪ ಅವಳ ಬರ್ಡೇ ದಿನ ತೋಟದಲ್ಲಿ ಕೆಲಸ ಇದೆ, ಆಳು ಬರ್ತಾರೆ ಅಂತ ಹೇಳ್ಬಿಟ್ಟು ಬರಲೇ ಇಲ್ಲ. ಇವತ್ತು ನಿಂತ್ಕೊಂಡಿದ್ದಾರೆ. ಅದಕ್ಕೆ ಲಿಪಿ ಹೇಳ್ತಾ ಇರೋದು, ನೆನ್ನೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ತಾತ, ಬರಲಿಲ್ವಲ್ಲ ನೀನು ಅಂತ ಹೇಳ್ಬಿಟ್ಟು. ತುಂಬಾ ಚಿಕ್ಕಿ ತಿನ್ನಿಸ್ತಾ? ಫಸ್ಟೇ ತಿನ್ಸಿದ್ಲಪ್ಪ ಇಂಪನ ಚಿಕ್ಕಿಗೆ. ದೂರದಲ್ಲಿದ್ದಾಳಲ್ಲ ಫುಲ್ ಲವ್. ಸೋಮ ನೆನ್ನೆ ಕರ್ದಿಲ್ಲ ಅಂತ ಬೇಜಾರು ಮಾಡ್ಕೊತಾ ಇದ್ದ, ಇವಾಗ ಕರೆಕ್ಟಾಗಿ ನೋಡು ಸೋಮ. ಎರಡೆರಡು ಕೇಕ್ ಲಿಪಿ, ನೀನ್ ಏಜಲ್ಲಿ ಇದ್ದಾಗ ನಮಗೆ ಒಂದು ಕೇಕ್ ಮಾಡಿಸ್ತಿರ್ಲಿಲ್ಲ ಅಲ್ವಾ? ನಾವಂತೂ ಕೇಕ್ ಕಟ್ ಮಾಡಿರೋದಿಲ್ಲ. ಅಲ್ವಾ ಅನಿಕೆ ತಂದ್ರೆ ಫುಲ್ ಖುಷಿ. ನಾನು ಹೋದ್ರೆ ಅನಿಕೆ ತಾಡೋದು ಬರೀ ಲಿಪಿ ನಿನಗೆ ಸರ್ಪ್ರೈಸ್ ಕೊಡ್ತಾ ಇದಾರೆ ಒಬ್ರು. ಡವ್ ಮಾಡ್ತೊಳಕ ಅಲ್ಲ ಲಿಪಿ, ಕೇಳಿಸ್ತಾ ಇದ್ರು ಡವ್. ಲಿಪಿ ಇಲ್ಲಿ ಸರ್ಪ್ರೈಸ್ ನಿಂಗೆ ಯಾರೊಬ್ರು. ಯಾರು ಹೇಳು? ಪೂರ್ವಿ ಅಕ್ಕ. ಅಯ್ಯೋ ಆ್ಯಕ್ಚುಲಿ ಕೇಕಲ್ಲಿ ಸ್ವಲ್ಪ ಕ್ರೀಮ್ ಎಲ್ಲ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಮೋಹನ್ ಅದನ್ನೆಲ್ಲ ತೆಗಿತಾ ಇದ್ರು. ಕ್ರೀಮ್ ಜಾಸ್ತಿ ಇದ್ರೆ ನಮ್ಮಲ್ಲಿ ಯಾರಿಗೂ ತಿನ್ನಕ್ಕೆ ಅಷ್ಟು ಇಷ್ಟ ಆಗಲ್ಲ. ಅದು ಹೆವಿ 250 ಶರ್ಟ್ಸ್ ಅದು. ಲಿಪಿ ನೀನ್ ರಿಯಾಕ್ಷನ್ ಕೊಡ್ಲಿಲ್ವಲ್ಲ ಹೆಂಗಿದೆ ಅಂತ ಅಕ್ಕಂಗೆ? ಚೆನ್ನಾಗಿದ್ಯಾ? ತೋರ್ಸು. ಹೈಟ್ ಅಕ್ಕ ಹೇಳಿದ್ ವೈಟ್. ಅದನ್ನ ಹಂಗೆ ಇರಬೇಕು ನೀಟಾಗಿ ಅಂತ ಹೇಳು ಪೂರ್ವಿ. ಎಷ್ಟು ದಿನ ಇಟ್ಕೊಂತೀಯ ಲಿಪಿ? ಎಷ್ಟು ದಿನ ಇಟ್ಕೊಂತೀಯ? ಟಿಯಾ ಮುರ್ದಾಕ ತನಕ ಇಟ್ಕೋಬೇಕು. ಟಿಯಾ ಆಟ ಆಡಿ ಮುರ್ದಾಕ. ಬೈ ಹಿಂಪು ಚಿಕ್ಕಿ ಬಂದಿದ್ಲು, ಕೇಕ್ ಕಟ್ ಮಾಡಿಸಿದ್ರು, ಫುಲ್ ಖುಷಿ. ಪೂರ್ವಿ ಅಕ್ಕ, ಅಮ್ಮು ಅಕ್ಕ, ಸೋಮ ಮಾಮ. ಅಯ್ಯೋ ಅಯ್ಯೋ ಅಯ್ಯೋ, ಹಿಂಪು ಚಿಕ್ಕಿಗೆ 2 ದಿನ ಬರಕ್ಕೆ ಹೇಳ ಲಿಪಿ. ಮದ್ವೆ ಆದ್ಮೇಲೆ ಬರೋದೇ ಇಲ್ಲ ಲಿಪಿ ಅವಳು. ನೋಡು ಲಿಪಿ, ನೆಕ್ಸ್ಟ್ ಬರ್ತೀನಿ. ನೆಕ್ಸ್ಟ್ ಬಾರೆ ಒಂದ್ 2 ದಿನ ಡಿಸೆಂಬರ್ಗೆ ಎಂಗೇಜ್ಮೆಂಟಿಗೆ ಬಂದಾಗ ಬಾರೆ. ಬಾಯ್ 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 ಬಾಯ್. ಮೋಹನ್ನು ಚೆನ್ನೈಗೆ ಹೋಗ್ತಾನೆ ಇರ್ತಾರೆ ಅವಾಗ. ಹಾಗಾಗಿ ಅವಳ ಬರ್ಡೇಗೆ ಅಂತ ಹೇಳಿಬಿಟ್ಟು ಪಟಾಕಿನ ತೊಗೊಂಡು ಬಂದಿದ್ರು. ಸರಿ ಅಂತ ಹೇಳ್ಬಿಟ್ಟು ಮೋಹನ್ನಲ್ಲಿ ಇಂಪನ್ನು ಡ್ರಾಪ್ ಮಾಡೋಕ್ಕೆ ಅಂತ ಹೋದರು. ಮೋಹನ್ನು ಡ್ರಾಪ್ ಮಾಡಿ ಬರೋ ಅಷ್ಟೋ ತನಕ ಪೇಷನ್ಸ್ ಇರಲಿಲ್ಲ ಲಿಪಿಗೆ. ಹಾಗಾಗಿ ನಮ್ಮಪ್ಪ ಮತ್ತು ಅವಳ ಫ್ರೆಂಡ್ಸು ಸೋಮ ಎಲ್ಲರೂ ಸೇರ್ಕೊಂಡು ಪಟಾಕಿ ಹೊಡಿಸಿದ್ರು. ನಾವೆಲ್ಲ ಹೇಗೆ ಅಂತ ಅಂದರೆ, ನಮಗೇನು ಸಿಕ್ಕಿರಲ್ಲ ಅದನ್ನು ನಮ್ಮ ಮಕ್ಳಿಗೆ ಕೊಡಿಸ್ಬೇಕು ಅಂತ ಆಸೆ ಪಡ್ತೀವಿ. ಬಟ್ ಮಕ್ಕಳು ಅದನ್ನು ಚೆನ್ನಾಗಿ ಉಳಿಸ್ಕೊಂಡು ಓದಿ ಎಲ್ಲ ಥರ ಸೆಟಲ್ ಆದರೆ ಅಪ್ಪ ಅಮ್ಮಂಗೆ ಅದಕ್ಕಿಂತ ಖುಷಿ ಏನೂ ಇಲ್ಲ ಅಲ್ವಾ? ಸೊ ಇವತ್ತಿಗೆ ಲಿಪಿ ಬರ್ಡೇ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಬಿಕಾಸ್ ನನಗೆ ಎಡಿಟ್ ಮಾಡೋಕ್ಕೆ ಆಲ್ಮೋಸ್ಟ್ 2 ಡೇಸ್ ಬೇಕಾಗ್ಬಿಡುತ್ತೆ. ಇವಾಗ ಎಡಿಟ್ ಮಾಡಿ ಅರ್ಧ ವಾಯ್ಸ್ ಕೊಟ್ಟಿರ್ತೀನಿ, ಅಷ್ಟೊತ್ತಿಗೆ ಪಾಪು ಎದ್ಬಿಡ್ತಾಳೆ ಅಥವಾ ಮತ್ತೊಂದೇನೋ ಆಗಿಬಿಡುತ್ತೆ. ಹಾಗಾಗಿ ವೀಡಿಯೋಸ್ನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೆ ಎಲ್ರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇದೆಲ್ಲದೂ ಅವಳ ಬರ್ಡೇಗೆ ಅಂತ ತಂದಿರೋಂತಹ ಶಾರ್ಟ್ಸ್ನ ಅವಳ ಮುಂದೆನೇ ಓಡಿಸಿ ಫುಲ್ ಹ್ಯಾಪಿ ಆಗಿಬಿಟ್ಲು. ನನ್ನ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಏನು ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಪರವಾಗಿಲ್ಲ, ನನಗೆ ನೆಗೆಟಿವ್ ಕಮೆಂಟ್ ಆದರೂ ನಾನೇನು ಬೇಜಾರು ಮಾಡ್ಕೊಳಲ್ಲ, ಪಾಸಿಟಿವ್ ಆದರೂ ಬೇಜಾರು ಮಾಡ್ಕೊಳಲ್ಲ. ಬಟ್ ಏನು ಅನ್ನಿಸ್ತು ಅದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದೆ ಅಷ್ಟೇ. ಥ್ಯಾಂಕ್ ಯು ಆಲ್.